ಯಾರಿದ್ರಲ್ಲಿ? ಈ ಕ್ಯಾಮ್ರಾ ಬ್ಲರ್ ಆಯ್ತಿದೆ, ಕ್ಯಾಮ್ರಾ ಬ್ಲರ್ ಆಯ್ತಿದೆ. ಏಯ್ ಏನದು? ಫಸ್ಟ್ ಟೈಮ್ ಒಬ್ಬ ಯೂಟ್ಯೂಬರು ನ್ಯಾಯಕ್ಕೋಸ್ಕರ ಓಡಾಡ್ತಿದ್ದಾನಂದ್ರೆ ಪ್ರತಿಯೊಬ್ಬರು ಏನು ಮಾಡಿ ಆ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ. ಒಂದು ನಿಮಿಷ ಅಂದರೆ ಆಲ್ಮೋಸ್ಟ್ 40 ನಿಮಿಷ ಅಬ್ಸಲ್ಯೂಟ್ ಸಿನಿಮಾ ಅದು. ಸೊ ಹಲೋ, ವೆಲ್ಕಮ್ ಎವ್ರಿಬಡಿ. ಸೊ ಫ್ರೆಂಡ್ಸ್, ಮತ್ತೊಂದು ಹಾರರ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಂದರೆ ಸುಮಾರು ದಿನ ಆದಮೇಲೆ ಈಗ ಒಂದು ದೊಡ್ಡ ಒಂದು ಸೆಲ್ಫಿ ಸ್ಟಿಕ್ ತಗೊಂಡು, ಅಂದರೆ ನಮ್ಮ ಒಂದು 6 ಅಡಿ ಇರೋಷ್ಟು ಒಂದು ದೊಡ್ಡ ಸೆಲ್ಫಿ ಸ್ಟಿಕ್ ತಗೊಂಡು ಇಟ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಲಿಯರ್ ಬರ್ತಾ ಉಂಟು ನನಗೆ ಗೊತ್ತಾಯ್ತಿಲ್ಲ. ಸ್ವಲ್ಪ ಕ್ಲಿಯರ್ ಬಟ್ ನಾವು ಕಾಣಿಸ್ತಿದ್ದೀವಿ ಅನ್ನೋ ಗೊತ್ತಾಯ್ತಿಲ್ಲ. ಅಂದರೆ ನಾವು ಆ ಲೈಟ್ ಮಧ್ಯೆ ಇದ್ದೀವಿ ಅಲ್ವಾ, ನಮ್ಮದು ಫ್ಲಾಶ್ ಲೈಟ್ ಮಧ್ಯೆ ಇದ್ದೀವಿ. ಅಂದರೆ ಯಾಕೆಂದರೆ ನಾವೀಗ ಒಂದು ಜಾಗಕ್ಕೆ ಇಬ್ಬರೇ ಬಂದಿದ್ದೀವಿ, ನಾನು ನೀವು. ಇವಾಗ ವಿಡಿಯೋ ಮಾತಾಡೋಕ್ಕಿಂತ ಮುಂಚೆ ಒಂದು ಮ್ಯಾಟ್ರ್ ಸುದ್ದಿ ಬಗ್ಗೆ ಮಾತಾಡೋಣ. ಫುಲ್ ವೈರಲ್ ಯೂಟ್ಯೂಬಲ್ಲಿ ಫುಲ್ ವೈರಲ್ ಈಗ ನಡೀತಾ ಇರೋದು, ಒಂದು ಫುಲ್ ವೈರಲ್ ಆಗಿ ನಡೀತಾ ಇದೆ ಆ ಕಡೆ. ಅಂದರೆ ಸೌಜನ್ಯ ಕೇಸ್ ಅಲ್ವಾ, ಸೌಜನ್ಯ ಕೇಸ್ ಸ್ವಲ್ಪ ವೈರಲ್ ಆಗಿ ನಡೀತಾ ಉಂಟು ಈಗ. ನಾವು ಹೇಳೋದಿಷ್ಟೇ, ಒಬ್ಬ ಯೂಟ್ಯೂಬರ್ ಒಂದು ವಿಷಯಕ್ಕೆ ಅಥವಾ ಒಂದು ಸುಮಾರು ವರ್ಷದಿಂದ ಒಂದು ಮುಚ್ಚಿಟ್ಟಿರೋ ಒಂದು, ಅಂದರೆ ಯಾರಿಗೂ ಗೊತ್ತಿರೋದಿರೋ ಒಂದು ವಿಷಯಕ್ಕೆ ನೀವು ಅವನು ಮಾಡಿರೋದೊಂದು ಸೆನ್ಸೇಷನ್. ಅದು ವಿಡಿಯೋ ಮಾತ್ರ 39 ನಿಮಿಷ ಅಂದರೆ ಆಲ್ಮೋಸ್ಟ್ 40 ನಿಮಿಷ ಅಬ್ಸಲ್ಯೂಟ್ ಸಿನಿಮಾ ಅದು, ಅಬ್ಸಲ್ಯೂಟ್ ಸಿನಿಮಾ. ಆ ವಿಡಿಯೋನ ನೀವು ಯಾರು ನೋಡಿದ್ರೆ ನಮ್ಮ ಫಾಲೋವರ್ಸ್ ನೋಡ್ತಾ ಇದ್ದಾರೆ, ಹೋಗ್ಬಿಟ್ಟು ಆ ವಿಡಿಯೋ ನೋಡಿ. MD ಸಮೀರ್ ದೂತ ಯೂಟ್ಯೂಬ್ ಚಾನಲಲ್ಲಿ ಅದು ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ, ನಮಗೆ ಫಸ್ಟ್ ಟೈಮ್ ನಾನು ನೋಡಿನೇ ನಾನು ಶಾಕ್ ಆಗ್ಬಿಟ್ಟೆ. ನಾನು ಫಸ್ಟ್ ದಿನ ನಾನು ನೋಡಿದ್ದೀನಿ, ಅಂದರೆ ಅವ್ನು ಹಾಕಿರೋ ಫಸ್ಟ್ ದಿನ ನೋಡಿದ್ದೀನಿ. ಯಾಕಂದರೆ ನಾನು ಅವ್ರ ಸಬ್ಸ್ಕ್ರೈಬರ್ಸ್ ಒಬ್ಬರು ನ್ಯಾಯಯುತರ ಒಂದು ಕೈನ ಎತ್ತಾ ಇದ್ದಾರೆ, ಅವರು ವಾಯ್ಸ್ನ ರೈಸ್ ಮಾಡ್ತಿದ್ದಾರೆ. ಅಂದರೆ ಅವ್ರನ್ನ ಟ್ರೋಲ್ ಮಾಡೋಕೆ ಹೋಗ್ಬೇಡಿ ಯಾವತ್ತು ಅಲ್ವಾ. ಅವರು ನಮಗೆ ಅವ್ರು ನಮಗೆ ಸ್ಟೋರಿಯಲ್ಲಿ ಹಾಕಿಲ್ಲ, ನಮ್ಮ ಇದು ಮಾಡಿಕೊಂಡ್ರು ಅಂದರೆ ನಾವೀಗ ನಿಂತು ಮಾತಾಡ್ತಿರೋದು. ಅವತ್ತು ನೀವು ಒಂದು ನಮ್ಮ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಅದೇ ಹಾರರ್ ಪ್ಲೇಸಲ್ಲಿ ನಾವು ನಿಂತು ಮಾತಾಡ್ತಿದ್ದೀವಿ. ಅಂದರೆ ಒಬ್ಬರು ನ್ಯಾಯದ ಪರ ನಿಂತು ಮಾತಾಡ್ತಿದ್ದಾರಂತೆ. ಅವರಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಕ್ರೈಸ್ತ ಅದು ಇದು ಅಂತ ಡಿವೈಡ್ ಮಾಡ್ತಿದ್ದಾರೆ. ಯಾರು ಡಿವೈಡ್ ಮಾಡಕ್ಕೆ ಹೋಗ್ಬೇಡಿ, ಖರ್ಚಿಗೆ ಆಗಬೇಕು ಇಂಥವರೆಲ್ಲ. ಅಂದರೆ ಡಿವೈಡ್ ಮಾಡ್ತಿರೋರೆಲ್ಲ ಅವ್ರು ಹೇಳಿದ ಪ್ರಕಾರ ಒಂದು 5% ಮಾತ್ರ ಅಂತ, 95% ಅವರಿಗೆ ಸಪೋರ್ಟ್ ಇದೆ, 5% ಮಾತ್ರ. ಈಗ ನೀವೆಲ್ಲ ಹೇಳಿದ್ರಿ ಅವನು ಈಗ ಜಾತಿ ಬಗ್ಗೆ ಹೊಡೆದಾಡ್ತಿದ್ದಾನೆ ಅಂತ, ಸಪೋರ್ಟ್ ಮಾಡ್ಬೋದಲ್ಲ. ಅವಳ ವಿಡಿಯೋಗೋಸ್ಕರ ಸಪೋರ್ಟ್ ಮಾಡ್ಬೋದಲ್ಲ. ಒಂದು ಹೆಣ್ಣು ಮಗಿ ಒಂದು ಲೈಫ್ ಕ್ರಿಯೇಟ್ ಆಗುತ್ತೆ ಅಲ್ಲ, ಅವಳ ಲೈಫಿಗೆ ಇದಾಗುತ್ತೆ ಅಂದರೆ ನಾವು ಆ ವಿಡಿಯೋನ ಮಾಡೋಲ್ಲ, ಅವ್ರ ಬಗ್ಗೆ ಟ್ರೋಲ್ ಮಾಡಬಾರ್ದಲ್ಲ. ನಾವು ಹಿಂದೂ ತಾನೆ. ಈಗ ಅವ್ನು ಮುಸ್ಲಿಮ್ಸ್ ಇದ್ದಾನೆ, ನೀವು ಹೇಳ್ತೀರಿ ಈಗ ಅವನು ಹಿಂದೂ ಬಗ್ಗೆ ಮಾತಾಡ್ದ. ಅವ್ನು ಹಿಂದೂ ಬಗ್ಗೆ ಮಾತಾಡೋ ಕಾರಣ ಯಾರು? ನಾವುಗಳ ಇಲ್ಲ. ಯಾರು ಕಾರಣ? ನಿಮ್ಗೆಲ್ಲ ಗೊತ್ತಿದೆ, ಅವರೇ ಕಾರಣ ಅಂತ. ಅಂದರೆ ನಾವು ಯಾರ ಹೆಸರು ನಾವು ತಗೊಳಕ್ಕೆ ಇಷ್ಟ ಇಲ್ಲ ನಮಗೆ ಇಲ್ಲಿ. ಅಂದರೆ ನಮ್ಮ ಒಂದು ಉದ್ದೇಶ ಏನಂದರೆ ಟ್ರೋಲ್ ಮಾಡಿಬಿಡಿ ಅಷ್ಟೇ. ಏಕೆಂದರೆ ಅವರು ಅಷ್ಟು ಕಷ್ಟಪಟ್ಟು ಅವಳಿಗೆ ನ್ಯಾಯ ಸಿಗಬೇಕು, ಅವಳ ಕೊಲೆಗೆ ನ್ಯಾಯ ಸಿಗಬೇಕು. ಏಕೆಂದರೆ ಆ ಜಾಗದಲ್ಲಿ ಅವಳದು ಒಬ್ಬಳದೇ ಕೊಲೆ ಆಗಿಲ್ಲ, ತುಂಬ ಜನ ಹುಡುಗಿರದು ಕೊಲೆ ಆಗಿದೆ. ಅಲ್ಲಿ ತುಂಬ ಜನದು ಏನಾಗಿದೆ, ಕೊಲೆ ಆಗಿದೆ. ಅವರಿಗೆಲ್ಲ ಕೇಸ್ ಬ್ರೂಟಲ್ ಅಂದರೆ ಆಲ್ಮೋಸ್ಟ್ ಬ್ರೂಟಲ್. ಅವ್ರ ವಿಡಿಯೋ ನಾವು ನೋಡಿ ನಮಗೂ ಸ್ವಲ್ಪ ಕಣ್ಣೀರು ಅನ್ನೋದು ಬಂದಿದೆ. ಏನಕ್ಕೋಸ್ಕರ ನಾನು ಈ ವಿಡಿಯೋ ಮುಂಚೆನೇ ನೋಡಿದ್ದೆ, ಯಾರ್ದು ಅವರು ಸೌಜನ್ಯ ಅವ್ರದ್ದು ನಾನು ವಿಡಿಯೋ ಇದಕ್ಕಿಂತ ಮುಂಚೆನೇ ನೋಡಿದ್ದೆ. ಇದರ ಕೊಲೆ ಮ್ಯಾಟರ್ ಆಗಿರೋದು ನ್ಯೂಸಲ್ಲಿ, ಪ್ರತಿಯೊಂದು ನ್ಯೂಸಲ್ಲಿ ಏನಾಗಿತ್ತು ಹರಡ್ತಾ ಇತ್ತು, ಅದನ್ನ ಬಗ್ಗೆ ನಾನು ವಿಡಿಯೋ ನೋಡಿದ್ದೀನಿ. ಆದರೆ ಫಸ್ಟ್ ಟೈಮ್ ಒಬ್ಬ ಯೂಟ್ಯೂಬರು ನ್ಯಾಯಕ್ಕೋಸ್ಕರ ಓಡಾಡ್ತಿದ್ದಾನಂದರೆ ಪ್ರತಿಯೊಬ್ಬರು ಏನು ಮಾಡಿ ಆ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ, ಫಸ್ಟ್ ಆ ಯೂಟ್ಯೂಬರ್ಗೆ ನೀವು ಸಪೋರ್ಟ್ ಮಾಡಿ. ಏನಕ್ಕೋಸ್ಕರ ಅಂದರೆ ಅಲ್ಲಿ ಸತ್ತು ಇರೋದೊಂದು ಹೆಣ್ಣು ಮಗು, ನಮ್ಮ ಅಕ್ಕ ತಂಗಿ ಅನ್ಕೊಂಡು ಏನು ಮಾಡಿ ಪ್ರತಿಯೊಬ್ಬರು ಅವ್ರಿಗೆ ಏನು ಮಾಡಿ ನೀವು ಸಪೋರ್ಟ್ ಅನ್ನೋದು ಮಾಡಿ. ಯಾರು ಟ್ರೋಲ್ ಮಾಡಕ್ಕೆ ಹೋಗ್ಬೇಡಿ, ಓಕೆನಾ. ಎಂತೆಂಥೋ ಯೂಟ್ಯೂಬರ್ ಇದ್ದಾರೆ, ಎಂತೆಂಥ ಜನ ಇದ್ದಾರೆ, ಟ್ರೋಲ್ ಮಾಡಿ ಬೇಕಾದ್ರೆ ಪರವಾಗಿಲ್ಲ. ಆದರೆ ನ್ಯಾಯಪರ ಓಡಾಡೋರನ್ನ ಏನು ಮಾಡ್ಬಿಡಿ, ಟ್ರೋಲ್ ಮಾಡ್ಬಿಡಿ. ನೀವಂತ ಜಾತಿ ಬಗ್ಗೆ ಅದ್ದಿದ್ದಂತೆ ಅವರು ಜಾತಿ ಬಗ್ಗೆ ಇದ್ದಿದ್ರಿ, ಏನಕ್ಕೋಸ್ಕರ
ಆ ವಿಡಿಯೋ ಮಾಡಬೇಕಿತ್ತು. ಏನಕ್ಕೋಸ್ಕರ ಮಾಡಬೇಕಿತ್ತು ಅವರು? ಏನಕ್ಕೋಸ್ಕರ ಮಾಡಬೇಕು? ಅವರು ಜಾತಿ ಅದು ಇದು ಏನೂ ಇಲ್ಲ. ಏನಕ್ಕೋಸ್ಕರ ಅಂದರೆ ಏನಕ್ಕೋಸ್ಕರ ಅಂದರೆ ಅವರು ನ್ಯಾಯ ಸಿಕ್ಕಿಲ್ಲ ಅವಳಿಗೋಸ್ಕರ. ಅವಳಿಗೆ ಸತ್ತು ಎಷ್ಟು ವರ್ಷ ಆಗಿದೆ ಅಂದರೆ ಮಿನಿಮಮ್ 15-16 ವರ್ಷ ಆಗಿದೆ. ಅಲ್ಲಿವರೆಗೆ ಯಾರು ನ್ಯಾಯನ ಒದಗಿಸ್ಕೊಡ್ತಾ ಇಲ್ಲ. ಈಗೇನಾಯ್ತಿದೆ, ಕೇಸ್ ವೈರಲ್ ಆಯ್ತಾ ಇದೆ. ಅವಳಿಗೆ ಆ ಕೇಸಿಗೆ ಒಂದು ನ್ಯಾಯ ಅನ್ನೋದು ಸಿಗಬೇಕು. ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಅವಳ ಕೇಸಿಗೆ ನ್ಯಾಯ ಅನ್ನೋದು ನಾವು ಏನು ಮಾಡಬೇಕು, ಕೊಡೋಕ್ಕೆ ನಾವು ಸ್ವಲ್ಪ ಏನು ಮಾಡಬೇಕು, ಪ್ರಯತ್ನ ಪಡಬೇಕು. ಈಗ ನಾವುಗಳು ಹಿಂದೂಗಳಾಗಿ ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ಯಾರು ಸಪೋರ್ಟ್ ಮಾಡ್ತೀವಿ? ಇದರಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಮತ್ತು ಬೌದ್ಧ ಆಗಲಿ, ಜೈನ ಆಗಲಿ ಅಂತ ಬರಲ್ಲ. ಎಲ್ಲ ಮಾನವ ಜಾತಿ. ಎಲ್ಲ ಮಾನವ ಜಾತಿ. ಒಂದು ಹುಡುಗಿಗೆ ಮೋಸ ನಡೆದಿದೆ, ಆ ಥರ ಒಂದು ವಿಡಿಯೋ ನೋಡ್ದಲ್ಲ. ಅದೊಂದು ಅಬ್ಸರ್ಡ್ ಸಿನಿಮಾ ಮಾತ್ರ, 40 ನಿಮಿಷ ಅಬ್ಸರ್ಡ್ ಸಿನಿಮಾನೇ ಅದು. ಯಾವ ಥರ ಇತ್ತು ಅಂದರೆ ವಿಡಿಯೋ ಪ್ರತಿ ಒಂದು ಮನೇಲೂ, ಒಬ್ಬೊಬ್ರು ಮನೇಲಿ ಒಂದೊಂದು ಆ ವಿಡಿಯೋನ ತೆಗೆದು ನೋಡಿದ್ದಾರೆ. ಅಂದ್ರೆ ನಾನು ನೋಡ್ತಾ ಇದ್ದೆ, ನಾನು ನೋಡುವಾಗ 51 ಮಿನಿಟ್ಸಲ್ಲಿ ಅದೊಂದು ವಿಡಿಯೋ ಹಾಕಿ 51 ಮಿನಿಟ್ಸಲ್ಲಿ 2365 ವ್ಯೂಸ್ ಇತ್ತು. ಬರೀ 2365. ನಾನು ದಿನ ಅದೇ ವಿಡಿಯೋನ ಕಂಟಿನ್ಯೂ ಮಾಡೋಣ ಫಸ್ಟಿಂದಾನೆ ಅಂತ, ಪುನಃ ಫಸ್ಟಿಂದ ನೋಡೋಣ ಅಂತ ತೆಗೆದು ನೋಡ್ತೀನಿ. 1 ಮಿಲಿಯನ್ ವ್ಯೂಸ್ ಆಗಿದೆ. ನನಗೆ ಅವಾಗಲೇ ಗೊತ್ತಾಯಿತು ಈ ವಿಡಿಯೋ ಹೆವಿ ಹಿಟ್ ಆಯ್ತದೆ ಅಂತ. ಇದು ನೋಡೋಣ ಯಾವ ಥರ ಅಂತ. ಶ್ರೀ ಸೌಜನ್ಯ ಶಕ್ತಿ ಮತ್ತು ಇದ್ರ ಪರವಾಗಿ ಓಡಾಡ್ತಿರೋರಿಗೆ ಎಲ್ಲರಿಗೂ ನೀವು ಒಂದು ಶಕ್ತಿ ಅನ್ನೋದು ಧರ್ಮಸ್ಥಳದ ಅನ್ನಸ್ವಾಮಿ ಕೊಡಲಿ. ಮತ್ತು ಅಷ್ಟೇ ಗೊತ್ತಾ, ನಾವು ನಮ್ಮ ಮಾತನ್ನು ಮುಗಿಸ್ತೀವಿ. ಅಂದರೆ ಬೇಗ ನ್ಯಾಯ ಸಿಗಲಿ ಎಲ್ಲರಿಗೂ. ಧರ್ಮ ನಮಗೂ ಸ್ವಲ್ಪ ಬೇಜಾರಿದೆ. ಧರ್ಮ ಮಾತ್ರ ಉಳಿಲಿ. ನಮ್ಮ ಅನ್ನಸ್ವಾಮಿನೇ ಅದಕ್ಕೆ ಕಂತೇರಿಬೇಕು ಈ ಒಂದು ಕೇಸಿಗೆ. ಅದು ಅಷ್ಟು ಬೇಜಾರು ನಮಗೂ ಇದೆ, ಎಲ್ಲರಿಗೂ ಇದೆ, ಎಲ್ಲ ಮನೆಯಲ್ಲೂ ಇದೆ, ಎಲ್ಲರಿಗೂ ಇದೆ. ನೋಡೋಣ ಇನ್ನೇನಾಯ್ತದೆ ಅಂತ. ದೇವ್ರಿಗೆ ಈ ಹೆಣ್ಮಕ್ಳು ಇರೋ ಮನೆ ಕಡೆ ಸ್ವಲ್ಪ ಭಯ. ಏನಕ್ಕೆ? ಈ ಕಾಲೇಜ್ ಕಲ್ಸಕ್ ಭಯ, ಟ್ಯೂಷನ್ ಕಲ್ಸಕ್ ಭಯ, ಸ್ವಲ್ಪ ಹೆಣ್ಮಕ್ಳನ್ನ ಟ್ಯೂಷನ್ ಕಲ್ಸಕ್ ಭಯ, ಸ್ಕೂಲ್ ಕಾಲೇಜ್ಗಳಿಗೆ ಕಲ್ಸಕ್ ಭಯ. ಏನಕ್ಕೋಸ್ಕರ ಈ ಥರ ಆಗೋ ಕಾರಣದಿಂದ ಏನಿದೆ, ಸ್ವಲ್ಪ ಭಯ ಅವರಿಗೆ. ಸ್ವಲ್ಪ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಇವನು ಬೇರೆ ಮಾತಾಡ್ತಿಲ್ಲ, ಇವನಿಗೂ ಸ್ವಂತ ತಂಗಿ ಇದ್ದಾಳೆ. ನನಗೂ ನಮ್ಮದು ಚಿಕ್ಕಮ್ಮ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ದೊಡ್ಡಮ್ಮ ಆಗಿರ್ಬೋದು, ಎಲ್ಲರೂ ನನ್ನ ಅಕ್ಕ ತಂಗಿಯರು ಇದ್ದೇ ಇದ್ದಾರೆ. ಏನು ಅಳಸಂ ಬರ್ತಾನೆ. ನ್ಯಾಯದ ಪರ ಹೋರಾಡ್ತಿರೋರಿಗೆ ಎಲ್ಲರಿಗೂ ಒಂದು ಶಕ್ತಿ ಸಿಗಲಿ. ಸೌಜನ್ಯ ನಮ್ಮದು ಅಕ್ಕ, ಅವ್ರನ್ನೆಲ್ಲರೂ ಒಂದು ಕಾಪಾಡಲಿ ಅಷ್ಟೇ ಕೇಳ್ಕೊತೀನಿ. ಇನ್ನೆಲ್ಲ ಅಣ್ಣಪ್ಪ ಮಂಜುನಾಥ ಸ್ವಾಮಿಗೆ ಬಿಟ್ಟಿದ್ದು ಕಾಪಾಡ್ತಾರೆ ಅಂದ್ಕೊಂಡಿದ್ದೀನಿ. ಅಣ್ಣಪ್ಪ ಸ್ವಾಮಿ ಕಂಡುಬಿಡ್ಬೇಕು. ನೋಡೋಣ ಏನೇನು ಅಂತ. ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಾದರೂ ನಾವು ಮಾತಾಡಿದ್ರಿಂದ ನಿಮ್ಗೆ ಏನಾದರೂ ಬೇಜಾರಿದ್ರೆ ಸಾರಿ, ಕೇಳ್ತಾ ಇದೀವಿ. ಏನಕ್ಕೋಸ್ಕರ ನಾವು ಒಂದು ಯೂಟ್ಯೂಬರ್ ಆಗಿ ನಾವು ಆ ಯೂಟ್ಯೂಬರಿಗೂ ನಾವು ಸಪೋರ್ಟ್ ಮಾಡ್ಬೇಕು. ಅಂದರೆ ನಮ್ಮ ಸಮೀರ್ ಬ್ರೋ ಹೇಳಿದಂಗೆ ಎಲ್ಲ ಯೂಟ್ಯೂಬರ್ ಅವರು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಅಂದರೆ ಈಗ ಇದ್ರ ಬಗ್ಗೆ ನಾವು ಮಾತಾಡಬೇಕು. ಯಾಕಂದರೆ ನಾವು ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಇದ್ದೀವಿ. ಇರೋದ್ರಿಂದ ನಾವು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ನಾವು ಸದಾ ನಿಮ್ಮ ಜೊತೆ ಇದ್ದೀವಿ. ಯಾವುದೋ ಟೆನ್ಷನ್ ಮಾಡ್ಕೊಬಿಟ್ಟು ನಾವು ಇದ್ದೇ ಇದ್ದೀವಿ. ನೋಡೋಣ, ಸ್ಟಾರ್ಟ್ ಮಾಡೋಣ ವಿಡಿಯೋ ಕಂಟಿನ್ಯೂ ಮಾಡೋಣ. ಅಂದರೆ ಆಲ್ರೆಡಿ ಸಖತ್ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಾ ಉಂಟು. ಮತ್ತು ಇಲ್ಲಿ ಎಂಟರ ಟೈಮ್ ಗೊತ್ತಾಯ್ತಿಲ್ಲ, ಫುಲ್ ಆ ಕಡೆಯಿಂದ ಸಿಕ್ಕಿಂದ ಫುಲ್ ಕರ ಬಂದು ಸೌಂಡ್ ಬರ್ತಾ ಇದೆ. ನಾವು ಲಾಸ್ಟ್ ಟೈಮ್ ಈ ಲೊಕೇಶನ್ ಬಂದಾಗ ಫುಲ್ ಹಾಲೋ ಸೌಂಡ್ ಕೇಳಿಸಿತ್ತು ನಿಮಗೆ. ಲಾಸ್ಟ್ ವಿಡಿಯೋ ನಾನು ಈಗ ಐ ಬಟನಲ್ಲಿ ಬರ್ತಾ ಇರ್ಬೋದು. ಐ ಬಟನಲ್ಲಿ ಬಂದಿಲ್ಲ ಅಂದರೆ ಈಗ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ನಾನು ಪಿನ್ ಮಾಡಿರ್ತೀನಿ ಲಿಂಕ್. ಫಸ್ಟ್ ವಿಡಿಯೋ ಅಂದರೆ ಪಾರ್ಟ್ 1 ಪಿನ್ ಮಾಡಿರ್ತೀನಿ. ನೋಡಿ ಯಾವ ಥರ ಇದೆ ಅಂತ. ನಾವು ಕ್ಯಾಮರಾನ ಇಲ್ಲಿ ಇಟ್ಟುಬಿಟ್ಟು ಒನ್ ಡೇ ಫುಲ್ ಹೋಗಿದ್ದು. ಮಾರ್ನಿಂಗ್ ಒಂದು ಪಿಕ್ ಮಾಡಿದ್ವಿ. ಕ್ಯಾಮರಾ ಬಿದ್ದೋಗಿತ್ತು ಒಂದು. ಅಂದರೆ ಲೈಟ್ ವಿಷನ್ ಅನ್ನೋದು ಬಿದ್ದೋಗಿತ್ತು. ಅದು ಯಾವ ಥರ ಇದೆ ಅಂದರೆ, ನಾವು ಎಲ್ಲ ಎಡಿಟ್ ಮಾಡಿರೋದು ಅಂದ್ಕೊಂಡಿರ್ತಾರೆ. ಅದ್ರ ಎಡಿಟ್ ಮಾಡಿರೋದಲ್ಲಿ ನಿಮಗೆ ಯಾವ ಥರ ಎಡಿಟು ಅಲ್ಲ, ನೀವು ನೋಡಿಬೇಕಾದ್ರೆ ನಿಮ್ಮ ಕಣ್ಣು ಮುಂದೆ ಎಲ್ಲನೂ ನಡೀತದೆ. ಅಂದರೆ ನಾವು ನಮ್ಮ ಕಣ್ಣು ಮುಂದೆ ಏನು ನಡೀತು ಅದನ್ನೇ ನಾವು ನಿಮಗೆ ತೋರಿಸಿದ್ವಿ. ಸಡನ್ ಮಾಯ ಆಗೋದು ಅದೆಲ್ಲ ನಮಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾನೊಬ್ಬ ಮೊಬೈಲ್ ಎಡಿಟಿಂಗ್ ಯೂಸ್ ಮಾಡ್ತಿರೋದ್ರಿಂದ, ಇವಾಗ ಸದ್ಯದ ಮಟ್ಟಿಗೆ ಮೊಬೈಲ್ ಎಡಿಟಿಂಗ್ ಯೂಸ್ ಮಾಡ್ತಿರೋದ್ರಿಂದ ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನನ್ನಿಂದ. ಯಾಕೆಂದರೆ ನನಗೆ ಅಷ್ಟು ಎಡಿಟ್ ಅಭ್ಯಾಸ ಇಲ್ಲ. ಯಾಕಂದರೆ ನಮ್ಮ ವೀಡಿಯೋಸ್ ಎಲ್ಲ ನಾನೇ ಎಡಿಟ್ ಮಾಡೋದು. ಬೇಕಾದ್ರೆ ನೋಡಿ, ಒಂದೊಂದು ಲೋ ಕ್ವಾಲಿಟಿಯಲ್ಲಿ ಎಡಿಟ್ ಆಗಿದೆ, ಇನ್ನೊಂದು ಒಂದು ಆ್ಯಾವ್ರೇಜಲ್ಲಿ ಎಡಿಟ್ ಆಗಿದೆ.
ಅಂದರೆ ಯಾವುದೋ ಮೇಲೆ ಕಾಲಿಸಿದೆ ಹೋಗೋ ಜಾಗದಲ್ಲಿ ಇದೇ ಅಟ್ಯಾಕ್ ಮಾಡೋದಿಲ್ಲ ಅಂತ. ಖಾಲಿ ಎಲ್ಲಿ ಬಿತ್ತು ಕಲ್ಲು ಎಲ್ಲಿ ಬಿತ್ತು ಕಲ್ಲು. ಇವತ್ತು ಇಬ್ಬರೇ ಬಂದಿದ್ವಿ ಇವತ್ತು. ಸ್ವಲ್ಪ ತಿರುಗಿಸಿಬಿಟ್ಲಿ ಕ್ಯಾಮ್ರಾನ. ಇಬ್ಬರೇ ಬಂದಿದ್ದೀವಿ. ನಾನು ನಿಮ್ಮ ಕ್ಯಾಮ್ರಾನ ತಗೋತಿದ್ದೀನಿ ನನ್ನ ಕೈಯಲ್ಲಿ. ನಾನು ತಗೋತಿದ್ದೀನಿ ಕ್ಯಾಮ್ರಾನ. ಸೌಂಡ್ ಬರ್ತಾ ಉಂಟು. ಲಾಸ್ಟ್ ಟೈಮ್ ವಿಡಿಯೋ ನೋಡಿ, ಪಾರ್ಟ್ 1 ನೋಡಿ. ಇದು ಜಾಗ ಬಗ್ಗೆ ನಾನು ಕರೆಕ್ಟಾಗಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದು ಯಾವ ಥರ ಅಂತ ನಿಮಗೂ ಗೊತ್ತಾಯ್ತದೆ. ನೋಡೋಣ ಯಾವ ಥರ ಇದೆ ಅಂತಲ್ಲ. ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇವತ್ತು ಕ್ಯಾಮ್ರಾ ಇಟ್ಟು ಹೋಗೋಣ. ಕ್ಯಾಮ್ರಾ ಇಲ್ಲೇ ಇಟ್ಟು ಹೋಗೋಣ ಇವತ್ತು. ಕ್ಯಾಮ್ರಾ ಇಟ್ಟು ಹೋಗೋಣ. ಕ್ಯಾಮ್ರಾ ಇಲ್ಲಿ ಬೇಡ ಅನ್ಸುತ್ತೆ. ಯಾಕೆಂದ್ರೆ ಓಸಲಿ ನಮ್ಮ ಹತ್ರ 2 ಕ್ಯಾಮ್ರಾ ಇತ್ತು. ಈ ಸಲ ಒಂದೇ ಕ್ಯಾಮ್ರಾ ಇರೋದು. ಲೈಟ್ ವಿಷನ್ ಕ್ಯಾಮ್ರಾ ಇನ್ನೊಬ್ರು ಅವ್ರ ಹತ್ರ ಇದೆ. ಅವರು ಸ್ವಲ್ಪ ಮೈಸೂರಿಗೆ ಹೋಗೋ ಕಾರಣದಿಂದ ನಮ್ಗೆ ಆ ಕ್ಯಾಮ್ರಾ ತರಕ್ಕಾಗಿಲ್ಲ. ಅಂದರೆ ನಾವು ನಮ್ಮ ಲೊಕೇಶನ್ ಎಲ್ಲ ಹೇಳ್ಕೊಡೋದಿಲ್ಲ. ನಮ್ಮ ಲೊಕೇಶನಲ್ಲಿ ನಾನು ಪ್ರೈವೇಟ್ ಅದೆಲ್ಲ ಅದು ಹೇಳೋದಿಲ್ಲ. ನಾನು ಸೌಂಡ್ ಬಂತು. ಬಾ ಹಾಕ್ಲಾ. ಸೌಂಡ್ ಬರ್ತಾ ಉಂಟು. ಯಾರು ಹೇಳ್ತಾ ಇರೋದು? ಯಾರು ಕಾಣಿಸ್ತಾ ಇಲ್ಲಪ್ಪ. ಪರೋಡ್ಸಿಕೊಂಡ ಯಾರು ಕಾಣಿಸ್ತಾ ಇಲ್ಲ. ಇದೇ ಸ್ಪಾಟಲ್ಲಿ ನಾವು ಅವತ್ತು ದೆವ್ವನ ಕಂಡಿದ್ವಿ. ಅದೇನದು? ಏನದು? ಆ ದೆವ್ವ ನೋಡು ಅಲ್ಲೇ. ಸಖತ್ತು ಮಂಜಿರಿ ಫ್ರೆಂಡ್ಸ್, ಅದಕ್ಕೆ ಕಾಣಿಸ್ತಾ ಇಲ್ಲ. ನಿಮ್ಗೆ ಸುಮ್ಮ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ. ಅಲ್ಲಿ ಕಣ್ಣು ಬಿಡ್ತಾ ನೋಡಲ್ಲಿ. ಕಂಟಿನ್ಯೂ ಮಾಡುವ. ಅಲ್ಲ ಸೌಂಡು ಎಲ್ಲಿಂದ ಬರ್ತಾ ಇರೋದು ಇದು? ನಾವು ಅದೇ ಸ್ಪಾಟ್ ಹತ್ರ ಇಬ್ಬರೇ ಬಂದಿದ್ದೀವಿ. ನಮಗೂ ಸ್ವಲ್ಪ ಸೇಫ್ಟಿ ಇಲ್ಲ. ನಮ್ಮ ಏರಿಯಾದಲ್ಲಿ ಯಾರು ಹೇಳಿದ್ರು ಈ ಥರ ಅಂತ. ಎಂಥ ಸೌಂಡ್ ಬರ್ತದೆ ಅಂತ ಗೊತ್ತಾಯ್ತಲ್ಲ. ಫುಲ್ ಹಲೋ ಸೌಂಡ್ ಬರ್ತಾ ಉಂಟು. ಬಾ ಅಲ್ಲಿ ಯಾರು ಕಾಣಿಸ್ತಾರೆ ನೋಡಲ್ಲಿ. ನೋಡಿ ಫ್ರೆಂಡ್ಸ್ ಅಲ್ಲಿ ಯಾರಿದ್ರಲ್ಲಿ? ಕ್ಯಾಮ್ರಾ ಬ್ಲರ್ ಆಯ್ತಿದೆ. ಮಾಯ ಬಿಡ್ತು. ಅವತ್ತಿಲ್ಲ ಕಂಡಿದ್ನು. ಇಲ್ಲೇ ಕಂಡಿದ್ದು ಫ್ರೆಂಡ್ಸ್. ನಾವು ಅವತ್ತು ಸಮಯ ಇಲ್ಲೇ ಕಂಡಿದ್ದು. ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ಬೇಕಾ? ನೋಡಲ್ಲಿ ಕ್ಯಾಮ್ರಾ ಬ್ಲರ್ ಆಯ್ತು ಉಂಟು. ಇಲ್ಲಿ ಒಂದೇ ಕ್ಯಾಮ್ರಾ ಇದೆ. ವಿಡಿಯೋ ಬೇಗ ಮುಗಿಸಿ ಹೋಗ್ಬಿಡೋಣ. ಸಖತ್ತು ಮಂಜು ಫ್ರೆಂಡ್ಸ್. ಇಲ್ಲಿ ಹಿಂದೆ ಸೌಂಡ್ ಬರ್ತಾ ಉಂಟು. ಸೌಂಡ್ ಬರ್ತಾ ಉಂಟು. ನಾವಿಬ್ಬರೇ ಬಂದಿಲ್ಲ, ರಿಸ್ಕ್ ಮಾಡಿದೀವಿ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಇಬ್ಬರೇ ಬರಬೇಡಿ ಅಂತ ಹೇಳಿದ್ರು. ಪರ್ಮಿಷನ್ ಕೇಳಿ ಬಂದಿದ್ದೀವಿ. ನೋಡಿ ಇದೇ ಸ್ಪಾಟ್ ಅವತ್ತು ನಮಗೆ ದೆವ್ವ ಕಂಡಿರೋ ಸ್ಪಾಟ್ ಇದು. ನಾವು ಕ್ಯಾಮ್ರಾ ಮಾಡಿಬಿಟ್ಟು ಹೋಗಿದ್ದು ಇದೇ ಸ್ಪಾಟಲ್ಲಿ ನಮಗೆ ದೆವ್ವ ಕಂಡಿದ್ದೀವಿ. ಇವತ್ತು ನಾವು ಕ್ಯಾಮ್ರಾ ಮಾಡಗಲ್ಲ. ಫ್ರೆಂಡ್ಸ್ ಇಲ್ಲೇ ನಾವು ನೋಡಿದ್ದು. ಎಲ್ಲಿಗೆ ಹೋಯ್ತು ಅಂತ ಗೊತ್ತಿಲ್ಲ. ಪ್ರವೀಣ ಲೈಟ್ ಬಿಡ್ತಾ ಇದ್ದಾನೆ ಸದ್ಯಕ್ಕೆ. ಎಂಥ ಕಥೆನೂ ಗೊತ್ತಾಯ್ತಿಲ್ಲ. ಇಲ್ಲಿ ನಮಗೂ ಫುಲ್ಲು ಮಂಜು ತುಂಬ್ಕೊಂಡಿದೆ. ಅಂದರೆ ಈ ಟೈಮಲ್ಲಿ ಇಷ್ಟು ಮಂಜು ತುಂಬ್ಕೊಂಡಿದೆ ಅಂತ ನಮಗೆ ಗೊತ್ತಾಯ್ತಿಲ್ಲ. ಅಲ್ಲಿ ನೋಡು ಕಣ್ಣು. ಕಣ್ಣು ನೋಡಲ್ಲಿ. ಏನದು? ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಅಲ್ಲಿ. ಎಂತ ಕಾಣ್ತಾ ಇರೋದಲ್ಲಿ ನೋಡಿ. ಕ್ಯಾಮ್ರಾ ನೋಡಿ ಯಾವ ಥರ ಬ್ಲರ್ ಆಯ್ತಿದೆ ಅಂತ. ಕೂತ್ಕೊಳ್ಳೋಣ ಸ್ವಲ್ಪ. ನೋಡಿ ಕಾಣ್ತಾ ಉಂಟಾ? ನೋಡ ಪ್ರತಿನಿಧಿ ಇಲ್ಲಿ ಕ್ಯಾಮ್ರಾ ನೋಡಲಿ. ಕ್ಯಾಮ್ರಾ ನೋಡು. ಸೊ ಫ್ರೆಂಡ್ಸ್ ಇಲ್ಲಿ ಏನೋ ಕಾಣಿಸ್ತಾ ಉಂಟು ಹಿಂದ್ಗಡೆ. ಏನೋದು ಗೊತ್ತಿಲ್ಲ. ವಿಡಿಯೋ ಎಂಡ್ ಮಾಡೋಣಲ್ಲ? ಎಂಡ್ ಮಾಡೋಣ. ಒಂಚೂರು ನಮ್ಮ ಮುಖ ತೋರಿಸ್ಬಿಡೋಣ. ಆಲ್ಮೋಸ್ಟ್ ಇದು ಮಾಡೋಣ, ಎಂಡ್ ಮಾಡೋಣಲ್ಲ?
ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಂದು ಹಾಂಟೆಡ್ ಮನೆಗೆ ಸಮೇತ ಹೋಗ್ತಾ ಇದ್ದೀವಿ. ಅಂದರೆ ನಮಗೆ ನಾಳೆ ಸ್ವಲ್ಪ ದೂರ ಹೋಗಬೇಕು, ಅದಕ್ಕೆ ನಮಗೂ ಸಮೇತ ಮೈಸೂರು ಹೋಗ್ತಿದೆ ಸ್ವಲ್ಪ. ಏನೋ ಸೌಂಡ್ ಹಿಂದೆ ಕಾಣಿಸ್ತಾ ಇಲ್ಲ, ಸೌಂಡ್ ಕೇಳಿಸ್ತಾನು. ಅವ್ನು ಕೇಳಿಸ್ಕೊಂತ ಯಾರೋ ಹೋಗ್ತಾರ ಹೆಂಗಿದೆ ಅಂದ. ಫ್ರೆಂಡ್ಸ್ ಸೌಂಡ್ ಬರೀ ಇಬ್ಬರೇ ಇರೋದು, ಕ್ಯಾಮ್ರಾ ಜಾಸ್ತಿ ಇಲ್ಲ. ಹೌದು, ಕ್ಯಾಮರಾ ಜಾಸ್ತಿ ಇಲ್ಲ, ಇಬ್ಬರೇ ಇದ್ದೀವಿ. ವಿಡಿಯೋ ರಿಸ್ಕ್ ತಗೊಂಡ್ಬೇಕು ಬಂದಿದ್ದೀವಿ. ಅಲ್ಲಿ 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 ಏನಾದ್ರು ಅವತ್ತಿದೆ ಇಲ್ಲೇ ಕಂಡಿತ್ತು, ಇಲ್ಲೇ ಕಂಡಿದ್ದು ನೋಡಿ ಗೈಸ್. ಇದು ಕ್ಯಾಮ್ರಾ ಬ್ಲರ್ ಆಯ್ತು ಉಂಟು, ಯಾಕೋ ಗೊತ್ತಿಲ್ಲ. ಹೋಗೋಣ ಬರೋ, ವಿಡಿಯೋ ಕ್ಲೋಸ್ ಮಾಡು. ಕ್ಲೋಸ್ ಮಾಡು. ನಿಮಿಷ ಹೋಗೋಬೇಡ, ಇಲ್ಲಿ. ಸೊ ಫ್ರೆಂಡ್ಸ್ ನೋಡಿ ಅಲ್ಲಿ ಏಯ್ ಏನೋ ಅದು? ಕಾಣಿಸ್ತಾ ಇಲ್ಲ. ಎಲ್ಲೋ ಬರ್ತು, ಎಲ್ಲೋಯ್ತದು? ಫ್ರೆಂಡ್ಸ್ ಈಗ ಸೌಂಡ್ ಬಂತು, ಕಾಣಿಸ್ತಾ ಇಲ್ಲ. ಈಗ ನಾನು ಪುನಿ ಇಬ್ಬರೇ ಇದ್ವಿ. ರಿಸ್ಕ್ ಬೇಡ, ಈಗ ಸದ್ಯಕ್ಕೆ ಹೋಗ್ಬಿಡೋಣ. ಯಾಕೆಂದರೆ ನಾಳೆ ನಮ್ಗೆ ಇನ್ನೊಂದು ಹಾಂಟೆಡ್ ಹೋಮ್ಗೆ ಹೋಗ್ಬೇಕಿದೆ. ಈಗ ಅದಕ್ಕೆ ಬೇಗ ವಿಡಿಯೋನ ಏನು ಮಾಡ್ತೀವಿ ನಾವು ಕ್ಲೋಸ್ ಮಾಡಿ ಏನು ಮಾಡ್ತೀವಿ. ಇದೊಂದು ನಮ್ದು ಬ್ಯಾಕಪ್ ವಿಡಿಯೋ ಆಗಿರ್ಲಿ ಅಂತ ನಾವು ಬಂದಿರೋದು. ನಮ್ದು ಈಗ ಇನ್ನೊಂದು ವಿಡಿಯೋ ಇದೆ, ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅದು ಮಾಡಿ ಆಮೇಲೆ ಈ ಗೋಸ್ಟ್ ವಿಡಿಯೋನ ಏನು ಮಾಡ್ತೀವಿ ನಾವು ಅಪ್ಲೋಡ್ ಅನ್ನೋದು ಮಾಡ್ತೀವಿ. ದಯವಿಟ್ಟು ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೇಗ, ಆದಷ್ಟು ಬೇಗ. ಸರಿ, ಏನು ಮಾಡೋಣ ಇಲ್ಲಿಗೆ ವಿಡಿಯೋನ ಏನು ಮಾಡೋಣ ಎಂಡ್ ಮಾಡೋಣ. ಸೊ ಗೈಸ್ ಬಾಯ್, ಪೀಸ್ ಔಟ್. ಅದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜಾಸ್ತಿ ಡೈಲಾಗ್ ಹೊಡೆದು ಬೇಡ, ಹೋಗ್ಬಿಡೋಣಲ್ಲ. ಹೌದು, ಹೋಸಲಿ ಸಖತ್ತು ಆಕ್ಟಿವಿಟಿ ಆಗಿತ್ತು ನಮಗೂ. ಕೆಲವು ಹುಷಾರಿಲ್ದು ಬೇರೆ. ಹೌದೌದು, ನಾವು ಅದಕ್ಕೆ ಒಂದು ರೀಸನ್ ಇದೆ, ನಾವು ಮಾಡ್ತಾ ಇದೀವಿ. ಮತ್ತೆ ಹೋಗ್ಬಿಡೋಣಲ್ಲ. ಕಾಣುವ. ಬಾಯ್, ಟೇಕ್ ಕೇರ್. ಅಂದರೆ ನಾವು ಆ ಟೈಮ್ ಮಾಡಿದ ಅಮಾವಾಸ್ಯೆ ಟೈಮ್ಗೆ. ಸೊ ಬಾಯ್ ಫ್ರೆಂಡ್ಸ್, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಒಂದು ಹಾಂಟೆಡ್ ಹೋಮ್ಗೆ ಹೋಗೋಕ್ಕಿದೆ, ಅದು ಮಾಡ್ಬಿಟ್ಟು ಸಿಗೋಣ. ಬಾಯ್. ಪೀಸ್ ಔಟ್.